ಏನಲ್ಲ ಅವ್ರು ಏನ್ ಹೇಳ್ತಾರ ಅನ್ನೋದನ್ನ ಸುಳ್ಳಿದೆ. ಅವ್ರು ಇಡೀ ಖರೀಫ್ ಸೀಸನ್ನಿಗೆ ಎಷ್ಟು ಡಿಮಾಂಡ್ ಇದೆ, ನಾವು ಎಷ್ಟು ಸಪ್ಲೈ ಮಾಡಿದ್ದೀವಿ ಆಸ್ ಆನ್ ದ ಡೇಟ್ ಅಂದ್ರೆ ರಿಯಲ್ ಟೈಮ್ ಅವೈಲಬಿಲಿಟಿ ಹೇಳ್ತಾ ಇದ್ದೀನಿ. ಇವತ್ತು ಯಾವುದೋ ಅಂಕಿಅಂಶಗಳನ್ನ ಕೊಟ್ಟಿದ್ದೀನಿ, ರಿಯಲ್ ಟೈಮ್ ಅವೈಲಬಿಲಿಟಿ ಸರ್ಕಾರದ ಅಂಕಿಅಂಶಗಳಿವೆ. ಹೀಗಾಗಿ ಅವ್ರು ಏನ್ ಹೇಳ್ತಾರ ಅನ್ನುವಂಥದ್ದನ್ನ ನಿಮಗೆ ಚೆನ್ನಾಗಿ ಗೊತ್ತಿದೆ. ಪ್ರತಿಯೊಂದು ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರದ ಕಡೆ ಬಟ್ಟು ಮಾಡುವಂಥದ್ದನ್ನ ಇದೆ. UPA ಸರ್ಕಾರ ಬಿಟ್ಕೊಡಿ, ನಾವು ಯಾವುದೇ ರಾಜ್ಯ ಸರ್ಕಾರಗಳಿಗೆ ಅನುದಾನ ಆಗಲಿ ಯೋಜನೆಗಳಾಗಲಿ ಮತ್ತು ವಿಶೇಷ ಕಾಳಜಿ ವಹಿಸಿದ ಸಂದರ್ಭದಲ್ಲಿ ನಮ್ಮ ಸರ್ಕಾರದಿಂದ ಕೊಡುವಂತ ವಿಶೇಷ ಯೋಜನೆಗಳು ನಾವು ಎಂದೂ ತಾರತಮ್ಯ ಮಾಡಿದಂತ ಉದಾಹರಣೆ ಕಳೆದ 11 ವರ್ಷದಲ್ಲಿ ಇದೆ. ಅದೇ ನೀವೇ ಕಾಂಟ್ರಾಡಿಕ್ಟರಿ, ಇವತ್ತು ಚಲುವರಾಯಸ್ವಾಮಿ ಕೃಷಿ ಸಚಿವರೇ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಅನ್ನು ನೀವೇ ಹೇಳ್ತಿದ್ರಿ. ಇದೇನು ಹೊಸದೇನಲ್ಲ, ಒಂದ್ಸತಿ ಮಳೆ ಮೊದಲು ಬಿತ್ತು, ಒಂದ್ಸತಿ ಹಿಂದ್ ಬಿತ್ತು ಅಂತ. ಒಟ್ಟಾರೆ ಖರೀಫಿನ ಇದೇನು ಡಿಮಾಂಡ್ ಕೊಡ್ತಾರೋ ಅದ್ರ ಪ್ರಕಾರನೇ ಎಂಟರ್ ಮಂತ್ಲಿ ವೈಸ್ ಅವ್ರು ಕೊಟ್ಟಿರ್ತಾರೆ, ಮಂತ್ಲಿ ವೈಸ್ ಸಪ್ಲೈ ಆಗಿರ್ತಿದ್ರು. ಅದೇ ಕಾಳ ಸಂತೆಯಲ್ಲಿ 200 ರೂಪಾಯಿ 300 ರೂಪಾಯಿ ತಗೊಳ್ಳೋ ಸಲುವಾಗಿ ಅನುಕೂಲ ಮಾಡೋ ಕೂಡ ಸಲುವಾಗಿ ಕಾಂಗ್ರೆಸ್ ಯಾವ್ಯಾವ ರಾಜ್ಯದಲ್ಲಿ ಇರ್ತದೆ ಇದು ಅವ್ರದ್ದು ರೂಢಿ ಇದೆ. ಅಧಿಕಾರಿಗಳು ಯಾಕೆ ರೈತರಿಗೆ ಗೊಬ್ಬರ ಒದಗಿಸಿಕೊಡಬಾರ್ದು ಸರ್? ಈಗ ಜನಪ್ರತಿನಿಧಿ ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷದ ಪಾರ್ಟಿ ಆಗಿರಲಿಂದನೇ ನಾವು ಜನರಿಗೆ ಮತ್ತು ಅಧಿಕಾರಿಗಳಿಗೆ ಕಿವಿಡುವಂತ ಕೆಲಸನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತೇವೆ. ಶಾರ್ಟೇಜ್ ಇದೆ ಅನ್ನುವಂಥದ್ದನ್ನ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿ ಕೃತಕ ಅಭಾವವನ್ನು ಸೃಷ್ಟಿಯನ್ನ ಮಾಡಿ ಪ್ರತಿ ಬ್ಯಾಗಿಗೆ ಯೂರಿಯಾ 100 ರೂಪಾಯಿ ಹೆಚ್ಚು ತಗೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾನು DC ಅವರಿಗೆ ಮತ್ತು ಅಗ್ರಿಕಲ್ಚರ್ ಆಫೀಸರ್ಗಳಿಗೆ ರೈತರ ಪರವಾಗಿ ವಿನಂತಿಯನ್ನ ಮಾಡ್ಕೊಳ್ತೀನಿ. 272 ರೂಪಾಯಿ ತಗೊಳ್ಬೇಕು ಯೂರಿಯಾ, 372 ರೂಪಾಯಿ ತಗೊಳ್ತೇವೆ. DAP 1550 ರೂಪಾಯಿ, 1450. ಹಾ, ಶಾರ್ಟೇಜ್ ಇದೆ, ನಮ್ಮಲ್ಲೇ ಸಿಗ್ತದ, ಬೇರೆ ಕಡೆ ಸಿಗ್ತಾ ಇಲ್ಲ ಅಂತ ಹೇಳಿ ರೈತರಿಗೆ ಸಹಜವಾಗಿ ತಾಳ್ಮೆ ಕಳ್ಕೊಳ್ತಾರೆ. ಆ ಕಾರಣಕ್ಕಾಗಿ ದುಡ್ಡು ಹೆಚ್ಚು ತಗೊಳ್ಳೋ ಸಲುವಾಗಿ ಕಾಂಗ್ರೆಸ್ ಸರ್ಕಾರದವ್ರು ಈ ತರ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ಅವಕಾಶವನ್ನು ಮಾಡಿಕೊಡ್ತಾರೆ. ಇದನ್ನ ಆಗಬಾರ್ದು ಅನ್ನುವಂಥದ್ದನ್ನ ಭಾರತೀಯ ಜನತಾ ಪಕ್ಷ ರೈತರ ಪರವಾಗಿ ಕಳಕಳಿಯಿಂದ ರೈತರಿಗೆ ವಿಶ್ವಾಸವನ್ನು ತುಂಬುತ್ತಾ ಇದ್ದೀವಿ ಮತ್ತು ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೆ ಇದನ್ನ ಕೃತಕ ಅಭಾವವನ್ನು ತಡೆಗಟ್ಟಬೇಕು ಮತ್ತು ರೈತರಿಗೆ ಲಭ್ಯ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ವಿನಂತಿಯನ್ನು ಮಾಡ್ತೀವಿ. ಏನು 100 ರೂಪಾಯಿ 200 ರೂಪಾಯಿ ರೈತರು ಹೆಂಗೆ ಗಡಬಡಿ ಮಾಡಿದ್ರೆ ಅದ್ರ ಪ್ರಕಾರ ಅವ್ರು ತಗೊಳ್ತಾ ಇದ್ದಾರೆ. ಹೀಗಾಗಿ